ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಶ್ರೇಯಸ್ ಅಯ್ಯರ್ ಅವರು ರಣಜಿ ಟ್ರೋಫಿ ಸೆಮಿಫೈನಲ್ ಆಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದ್ರೆ ಮುಂಬೈ ಸೆಮಿಫೈನಲ್ ರೀಚ್ ಆಗಿದೆ. ಸೊ ಅವರು ಸೆಮಿಫೈನಲ್ ಆಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ಆಡಬೇಕು ಅಂತ ಡಿಸೈಡ್ ಮಾಡಿರೋದು ಟೀಮ್ ಇಂಡಿಯಾಗೂ ಕೂಡ ಒಳ್ಳೇದು, ಅವ್ರಿಗೂ ಕೂಡ ಪರ್ಸನಲಿ ಒಳ್ಳೇದು. ಯಾಕಂದ್ರೆ ಅವ್ರಿಗೆ BCCI ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡೋ ಚಾನ್ಸಸ್ ಇತ್ತು. ಯಾಕಂದ್ರೆ ಯಾರ್ಯಾರು ನ್ಯಾಷನಲ್ ಡ್ಯೂಟಿ ಮಾಡಲ್ಲ ಅವ್ರಿಗೆಲ್ಲ ಇದೇ ಗತಿ ಬರುತ್ತೆ ಅನ್ನೋದು ಒಂದು ಫ್ಯೂಚರ್ ಅಲ್ಲಿ ಇದೊಂದು ಸೈನ್ ಕೊಟ್ಟಿದ್ರು ಅಂತ ಅನ್ಬೋದು BCCI ಅವರು. ಸೊ ಅದು ಇಶಾನ್ ಕಿಶನ್ಗೂ ಎಫೆಕ್ಟ್ ಆಗ್ಬೋದು. ಸೊ ಇದು ಒಳ್ಳೆ ನಿರ್ಧಾರ ಶ್ರೇಯಸ್ ಅಯ್ಯರ್. ಬಟ್ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಇರೋರಲ್ಲಿ ಕೆಲವರು ಫ್ಲಾಪ್ ಆಗೋವರೆಗೂ ಸದ್ಯಕ್ಕೆ ಶ್ರೇಯಸ್ ಅಯ್ಯರ್ಗಂತೂ ಅವಕಾಶ ಇರಲ್ಲ. ಬಟ್ ಇರೋರು ಫ್ಲಾಪ್ ಆಗೋದು ಬೇಡ. ಯಾಕಂದ್ರೆ ಅಟ್ಲೀಸ್ಟ್ ಇಂಡಿಯಾ ಸೀರೀಸ್ ಗೆದ್ದಿದ್ದಾರೆ ಇಂಗ್ಲೆಂಡ್ ಮೇಲೆ. ಯಂಗ್ಸ್ಟರ್ಸ್ ಬಂದು ಕೂಡ ಗೆಲ್ಸಿದ್ದಾರೆ. ದೊಡ್ಡ ದೊಡ್ಡ ಸೀನಿಯರ್ ಪ್ಲೇಯರ್ಸ್ ಇಲ್ಲ ಅಂತಂದ್ರೂ. ಸೊ ಶ್ರೇಯಸ್ ಅಯ್ಯರ್ ವೆಯ್ಟ್ ಮಾಡಿದ್ರೆ ಒಳ್ಳೇದು. ಮುಂದಿನ ಅಪ್ಡೇಟ್ನಲ್ಲಿ ಇಂಡಿಯಾ ಒಟ್ಟು 17 ಹೋಮ್ ಸೀರೀಸ್ನ ಗೆದ್ದಿದ್ದಾರೆ, ಟೆಸ್ಟ್ ಸೀರೀಸ್ಗಳನ್ನ. ಅದು ಕಂಟಿನ್ಯೂಸ್ ಅಂತ ಹೇಳ್ಬೋದು. ಮಧ್ಯದಲ್ಲಿ ಯಾವುದು ಬ್ರೇಕ್ ಇಲ್ಲ, ಸೋತಿಲ್ಲ. ಮಧ್ಯದಲ್ಲಿ ಕೆಲವು ಟೆಸ್ಟ್ ಮ್ಯಾಚ್ಗಳನ್ನ ಸೋತಿರ್ಬೋದು ಸೀರೀಸ್ ಒಳಗಡೆ, ಬಟ್ ಸೀರೀಸ್ ಸೋತಿಲ್ಲ. ಸೊ ಇದಕ್ಕಿಂತ ಇವ್ರಿಗಿಂತ ಕೆಳಗಡೆ ಇರೋರು ಯಾರು ಅಂತ ನೋಡೋದಾದ್ರೆ ಆಸ್ಟ್ರೇಲಿಯಾದವರು ಇದ್ದಾರೆ. ಅವರು 10 ಸೀರೀಸ್ನ ಕಂಟಿನ್ಯೂಸ್ ಆಗಿ ಗೆಲ್ತಾ ಬರ್ತಾ ಇದ್ರು. ಸೊ ಅವ್ರದ್ದು ಏನಕ್ಕೆ ಬ್ರೇಕ್ ಆಗಿದೆ ಅಂತ ನಿಮಗೂ ಗೊತ್ತು. ಇಂಡಿಯಾನೇ ಅವ್ರನ್ನ ಹೋಗಿ ಆಸ್ಟ್ರೇಲಿಯಾನ ಸೋಲ್ಸಿರೋದು. ಬೇರೆ ಯಾರು ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೀರೀಸ್ ಗೆಲ್ಲಕ್ಕಾಗಿಲ್ಲ, ಟೆಸ್ಟ್ ಸೀರೀಸ್ನ ಎಸ್ಪೆಷಲಿ. ಸೊ ಅವರು 10 ಸೀರೀಸ್ ಕಂಟಿನ್ಯೂಸ್ ಗೆದ್ದಿದ್ದಾರೆ. ಆಮೇಲಿಂದ ಅವರು ಸೋಲು ಶುರುವಾಯಿತು ಅವ್ರಿಗೆ. ಅದಾದ್ಮೇಲೆ ವೆಸ್ಟ್ ಇಂಡೀಸು ಒಂದಾನೊಂದು ಕಾಲದಲ್ಲಿ ಅದು ಈಗಲ್ಲ 8 ಟೆಸ್ಟ್ ಸೀರೀಸ್ಗಳನ್ನ ಕಂಟಿನ್ಯೂಸ್ ಆಗಿ ಗೆದ್ದಿದ್ದು. ಅದು ತುಂಬ ಹಳೆ ಕಾಲ. ಅವರು ಯಾರು ಬ್ರಿಯಾನ್ ಲಾರಾ ಅಥವಾ ಸರವಣನ್ ಅಥವಾ ಚಂದ್ರಪಾಲ್ ಇದ್ದಿದ್ದು ಆ ಕಾಲ ಅಂತ ಹೇಳ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಹಳೇದಿರ್ಬೋದು. ಅದು ಬಿಟ್ಟರೆ ನ್ಯೂಜಿಲೆಂಡ್ 8 ಸೀರೀಸ್ ಗೆದ್ದಿದ್ರು ಅವರು ಹೋಮಲ್ಲಿ. ಸೊ ಅದು ಅವ್ರದ್ದೊಂದು ರೆಕಾರ್ಡ್ ಇದೆ. ಸೊ ಅದೆಲ್ಲದಕ್ಕಿಂತ ಮೀರಿದ್ದು 1 ಟು ಡಬಲ್ ಅಂತ ಹೇಳ್ಬೋದು ಈ 17 ಸೀರೀಸು. ಅದು 2013ರಿಂದ 2013 ತನಕ ಮಧ್ಯದಲ್ಲಿ ಒಂದೊಂದು ಸೋತ್ಬಿಟ್ಟಿದ್ದಾರೆ ಟೆಸ್ಟ್ ಸೀರೀಸ್ಗಳನ್ನ. ಇಂಗ್ಲೆಂಡ್ ವಿರುದ್ಧನೇ 2013ಕ್ಕೆ 11ರಲ್ಲಿ ಸೋತಿದ್ರು. ಸೊ ಅದಾದ್ಮೇಲಿಂದ ಅವರು ಟೆಸ್ಟ್ ಕ್ರಿಕೆಟ್ನ ತುಂಬ ಹೈ ಲೆವೆಲ್ಗೆ ಎತ್ಕೊಂಡ್ಬಂದರು. ಧೋನಿಯಿಂದ ಹಿಡಿದು ವಿರಾಟ್ ಕೊಹ್ಲಿಯಿಂದ ಹಿಡಿದು ಈಗ ರೋಹಿತ್ ಶರ್ಮಾ. ಸೊ 17 ಟೆಸ್ಟ್ ಸೀರೀಸ್ನ ಕನ್ಸಿಕ್ಯೂಟಿವ್ ವಿನ್ಸ್ ಅಂತ ಹೇಳ್ಬೋದು. ಇದು ಒಂದು ದೊಡ್ಡ ರೆಕಾರ್ಡ್. ಇದು ಸದ್ಯಕ್ಕೆ ಯಾವನೂ ಬ್ರೇಕ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬಿಡ್ತೀನಿ. ಯಾಕಂದರೆ ಅದು ಸ್ಟಿಲ್ ಈಗ ಆನ್ಗೋಯಿಂಗಲ್ಲಿದೆ. ಬ್ರೇಕ್ ನಮ್ಮದು ಇನ್ನೂ ಸ್ಟಾಪ್ ಆಗಿಲ್ಲ. ನಮ್ಮ ಬಸ್ ಇನ್ನೂ ನಿಂತಿಲ್ಲ ಟೀಮ್ ಇಂಡಿಯಾದು. ಸೊ ಅದಕ್ಕೆ ಹೇಳ್ಬೋದು ಈಗಲೇ 17 ಕೂಡ ಬ್ರೇಕ್ ಮಾಡೋಕ್ಕಾಗಲ್ಲ ಬೇರೆಯವ್ರ ಕೈಲಿ. ಸೊ ಇಂಡಿಯಾ ಇದಕ್ಕಿಂತ ಹೆಚ್ಚಿಗೆ ತೊಗೊಂಡೋಗ್ತಾರೆ, 20-20ಕ್ಕಿಂತ ಹೆಚ್ಚಿಗೆ ತೊಗೊಂಡೋಗ್ತಾರೆ ಅಂತ ಅನ್ಸುತ್ತೆ ನನಗೆ. ಮುಂದಿನ ಅಪ್ಡೇಟ್ನಲ್ಲಿ ಟೆಸ್ಟ್ ಫಾರ್ಮ್ಯಾಟ್ ಪ್ಲೇಯರ್ಸ್ಗೆ ಸ್ಯಾಲ್ರಿ ಹೈಕ್ ಮಾಡಬೇಕು ಅಂತ BCCI ಅವರು ಡಿಸೈಡ್ ಮಾಡ್ತಾ ಇದ್ದಾರೆ. ತುಂಬ ಇದು ಒಂದೊಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಇಗ್ನೋರ್ ಮಾಡ್ತಾ ಇದ್ರು. IPLನಲ್ಲಿ ಸಿಗೋದಾಗ ದುಡ್ಡಿದೆ, ಜೊತೆಗೆ T20 ಫಾರ್ಮ್ಯಾಟಲ್ಲಿ ದುಡ್ಡಿದೆ, ODI ಫಾರ್ಮ್ಯಾಟಲ್ಲಿ ದುಡ್ಡಿದೆ. ಸುಮ್ಮನೆ ಏನಕ್ಕೆ ಟೆಸ್ಟ್ ಕ್ರಿಕೆಟ್ 5 ದಿನ ಆಡಬೇಕು, ಇಂಜುರೀಸ್ ಚಾನ್ಸಸ್ ಜಾಸ್ತಿ ಇರುತ್ತೆ, ದಿನಪೂರ್ತಿ ಬೌಲಿಂಗ್ ಮಾಡಬೇಕಾಗುತ್ತೆ, ಲಾಂಗ್ ಸ್ಪೆಲ್ಸ್ ಹಾಕಬೇಕಾಗುತ್ತೆ ಬೌಲರ್ಸು, ಬ್ಯಾಟ್ಸ್ಮನ್ಗಳು ಕೂಡ ದಿನಪೂರ್ತಿ ಫೀಲ್ಡಿಂಗ್ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ತಲೆನೋವುಗಳಿರುತ್ತೆ ಅಂದ್ಬಿಟ್ಟು ತುಂಬ ಜನ ಡೊಮೆಸ್ಟಿಕ್ ಕ್ರಿಕೆಟ್ ಆಡಲ್ಲ, ಕೆಲವು ಸ್ಟಾರ್ ಪ್ಲೇಯರ್ಗಳು. ಜೊತೆಗೆ ಟೆಸ್ಟ್ ಕ್ರಿಕೆಟ್ ಕೂಡ ಕೆಲವರು ಆಡಲ್ಲ, ಅವ್ರಿಗೆ ಇಷ್ಟನೇ ಇರಲ್ಲ ಅದು ಆಡೋಕ್ಕೆ. ಸೊ ಅದಕ್ಕೆ ಸ್ಯಾಲ್ರಿ ಹೈಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ BCCI ಅವರು. ಸೊ ಈಗ ಕರೆಂಟ್ಲಿ ಏನಿತ್ತು ಅಂದರೆ ಅದು 15 ಲಕ್ಷ ಇತ್ತು. ಟೆಸ್ಟ್ ಮ್ಯಾಚ್ಗೆ ಒಂದು ಪರ್ ಟೆಸ್ಟ್ ಮ್ಯಾಚ್ಗೆ ಮ್ಯಾಚ್ ಫೀಸು 15 ಲಕ್ಷ ಇತ್ತು. ODIಗೆ 6 ಲಕ್ಷ ಇತ್ತು. T20ಗೆ 3 ಲಕ್ಷ ಇತ್ತು. ಆದರೆ ಅದಕ್ಕೆ T20 ಏನಕ್ಕಂದರೆ ಸಾಕು, T20 ಒಂದು 3-4-5 ಮ್ಯಾಚ್ಗಳಾಗ್ತಾರೆ ಒಂದು ಸೀರೀಸಲ್ಲಿ. ಸೊ ಅದರಲ್ಲಿ ಅವ್ರಿಗೆ 15 ಲಕ್ಷ ಬಂದ್ಬಿಡ್ತದೆ. ಮತ್ತು 20 ಓವರ್ ಅಷ್ಟೇ ಆಟ, ಇಂಜುರೀಸು ಕಮ್ಮಿ ಅಂತ ಒಂದು ಕಿಲಾಡಿತನದಿಂದ ಆಟಗಾರರು ಟೆಸ್ಟ್ ಕ್ರಿಕೆಟ್ನ ಬಿಟ್ಬಿಡ್ತಾಯಿದ್ರು. ಈಗ ಜಸ್ಪ್ರೀತ್ ಬುಮ್ರಾ ಅದೆಷ್ಟೋ ಓವರ್ಸ್ ಮಾಡಬೇಕು ಪಾಪ, ಆದರೂ ಟೆಸ್ಟ್ ಕ್ರಿಕೆಟ್ ಅಲ್ಟಿಮೇಟ್ ಕ್ರಿಕೆಟ್ ಅಂತ ಆಡೇ ಆಡ್ತಾರೆ. ಕೆಲವು ಬೌಲರ್ಸ್ ಅಯ್ಯಪ್ಪ ಆಗಲ್ಲ ಅಂತ ಅಂದ್ಬಿಟ್ಟು ಅವರು ಬಿಟ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯ ಇರ್ಬೋದು ಇಂಡಿಯಾ ಕಡೆಯಿಂದ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್. ಸೊ ಇದರಿಂದ ಅಟ್ಲೀಸ್ಟ್ ಕೆಲವು ಪ್ಲೇಯರ್ಸ್ಗೆ ಟೆಸ್ಟ್ ಫಾರ್ಮ್ಯಾಟ್ ಕಡೆನೂ ಹಣ ನೋಡಿ, ಯಾಕಂದರೆ ವ್ಯಾಮೋಹ ಇದೆ ಹಣದ ಮೇಲೆ. ಸೊ ಅವರು ಕೂಡ ಟೆಸ್ಟ್ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ತೋರಿಸಲಿ ಅಂತ ಒಂದು BCCI ಐಡಿಯಾ ಇರ್ಬೋದು ಅನ್ಸುತ್ತೆ. ಮುಂದಿನ ಅಪ್ಡೇಟಲ್ಲಿ ಮೊಹಮ್ಮದ್ ಶಮಿ ಅವರಿಗೆ ಹೀಲ್ಸ್ದು ಆಪರೇಷನ್ ಆಗಿದೆ. ಸೊ ಅವರು ರಿಕವರಿ ಮಾಡಲ್ ಇದ್ದಾನೆ ಅಂತ ಒಂದು ಏನು ಆಸ್ಪತ್ರೆಯಿಂದ ಒಂದು ಸೆಲ್ಫಿ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ನ ಹಾಕಿದ್ರು. ಸೊ ಅವರು ಕೂಡ ಆದಷ್ಟು ಬೇಗ ಹುಷಾರಾಗಿ ಬರಲಿ. ಯಾಕೆಂದರೆ ಇಂಜುರೀಸ್ನಲ್ಲೇ ವರ್ಲ್ಡ್ ಕಪ್ ಆಡಿದ್ರು. ಅದೇ ನೋವಿಂದ ಇವತ್ತು ದಿನ IPL ಮಿಸ್ ಮಾಡ್ಕೊಂಡಿದ್ದಾರೆ. T20 ವರ್ಲ್ಡ್ ಕಪ್ ಕೂಡ ಮಿಸ್ ಆಗಿಬಿಡುತ್ತೆ. ಸೊ ಒಂದು ನ್ಯಾಷನಲ್ ಡ್ಯೂಟಿ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಅದಕ್ಕೆ ಮೋದಿ ಕೈನಲ್ಲೂ ಕೂಡ ಇವರು ಶಬಾಸ್ ಅನ್ಸ್ಕೊಂಡ್ರು. ಸೊ ಈ ಥರ ಪ್ಲೇಯರ್ಸ್ ಬೇಕು ಟೀಮ್ ಇಂಡಿಯಾಗೆ. ನ್ಯಾಷನಲ್ ಡ್ಯೂಟಿಗೆ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಹೊರತು IPLಗಿಂತ. ಸೊ IPL ಕೂಡ ಮಿಸ್ ಮಾಡ್ಕೊತಾ ಎಷ್ಟು ಇದರಲ್ಲಿ ಸ್ಯಾಕ್ರಿಫೈಸ್ ಇದೆ ಅಂತ ನೀವು ಕೂಡ ಅರ್ಥ ಮಾಡ್ಕೋಬೋದು. ಸೊ ಮೊಹಮ್ಮದ್ ಶಮಿ ಅವರು ಆದಷ್ಟು ಬೇಗ ರಿಕವರಿ ಆಗಿ ಫೀಲ್ಡಿಗೆ ಬರಲಿ ಅಂತ ನಾವು ಕೂಡ ಆಶಿಸೋಣ.